ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಗಾರ್ಡನ್ ಒಳಗಡೆ ಯಾವ್ಯಾವ ಕಲರ್ಸು ಡೈರೆ ಹೂಗಳನ್ನ ನಾನು ಹಾಕ್ಕೊಂಡಿದ್ದೀನಿ ಅಂತ ನೋಡೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ ನಾನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಮನೆ ಹಿಂದೆಗಡೆ ಇರುವಂತಹ ಜಾಗದಲ್ಲಿ ನಾನು ಸ್ವಲ್ಪ ಕೈ ತೋಟನೂ ಇದೆ, ಸ್ವಲ್ಪ ಪಾಟ್ಗಳಲ್ಲೂ ಕೂಡ ಹಾಕ್ಕೊಂಡಿದ್ದೀನಿ. ಟೆರೆಸ್ ಥರನೇ ಪಾಟಲ್ಲೂ ಕೂಡ ಸ್ವಲ್ಪ ಸಸಿಗಳನ್ನ ಬೆಳ್ಕೊಳ್ತಾ ಇದ್ದೀನಿ. ನಾನು ನಮ್ಮ ಗಾರ್ಡನ್ ಮಧ್ಯದಲ್ಲಿ ಬಿಟ್ಟು ನಾನು ಸುತ್ತ ಎಷ್ಟು ಕಲರ್ಸು ಡೈರೆ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ ಅಂತ ನೋಡೋಣ. ಇದು ಬಂದು ಸರಸ್ವತಿ ಕಲರ್ ಅಂತ ಹೇಳ್ತಾರೆ, ಆದರೆ ಇದು ಬಂದು ಇದ್ರ ಕಲ್ಲರು ಲೈಟಾಗಿರುವಂತಹ ಪರ್ಪಲ್ ಕಲರು. ತುಂಬ ದೊಡ್ಡದಾಗಿ ಅರಳುತ್ತೆ ಅದು. ಎಲ್ಲಿ ಬಿಟ್ಟರೆ ನೆಕ್ಸ್ಟ್ ಇಲ್ಲೊಂದು ಕಲರ್ ಬಂದಿದೆ, ಇದು ಲೈಟ್ ಆರೆಂಜ್ ಕಲರು. ಇದು ಕೂಡ ತುಂಬಾ ಹೂವು ಬಿಡ್ತಾನೆ ಇರ್ತದೆ ಯಾವಾಗ್ಲೂ. ಜಾಸ್ತಿ ಹೂವು ಈಗ ಸ್ಟಾರ್ಟ್ ಆಗಿದೆ ಇದರಲ್ಲಿ. ಎಷ್ಟೊಂದು ಹೂವು ಹಾಲೆ ಬಿಡ್ತಾನೆ ಇದೆ ನಾನು ಕಿತ್ಕೊಂಡಂಗೆಲ್ಲ. ನೆಕ್ಸ್ಟ್ ಅದು ಬಿಟ್ಟರೆ ಇಲ್ಲೊಂದು ಕೆಳಗಡೆ ಒಂದು ಚಿಕ್ಕದಿದ್ದು ಇದು ಬೇರೆ ಕಲರ್ಸ್, ರೆಡ್ ಕಲರ್ದದು, ಅದು ಇನ್ನೂ ಬಂದಿಲ್ಲ. ಇಲ್ಲೊಂದು ಕಲರ್ ಹಾಕೊಂಡಿದ್ದೀನಿ, ಇದು ಆರೆಂಜ್ ಕಲರ್, ಡಾರ್ಕ್ ಆರೆಂಜು. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೂವು, ಮತ್ತು ತುಂಬ ದೊಡ್ಡದಾಗೂ ಕೂಡ ಅರಳುತ್ತೆ ಸ್ನೇಹಿತರೆ. ಇಲ್ಲಿ ಒಂದು ಸೈಡಲ್ಲಿ ಹಾಗೆ ಆ ಕಡೆಯಿಂದ ಬಂದರೆ ಇಲ್ಲೊಂದು ದೊಡ್ಡದೊಂದು ಇಲ್ಲೊಂದು ಹಾಕ್ಕೊಂಡಿದ್ದೀನಿ. ಅದು ಯಾವ ಕಲರು ಅಂತ ಗೊತ್ತಿಲ್ಲ, ಈಗ ಮೊಗ್ಗು ಸ್ಟಾರ್ಟ್ ಆಗಿದೆ. ಅದನ್ನು ಬಿಟ್ಟರೆ ನೆಕ್ಸ್ಟು ಇಲ್ಲೊಂದು ಗಿಡದಲ್ಲಿ ಇಲ್ಲಿ ನೋಡಿ, ಇಲ್ಲೂ ಒಂದು 5-6 ಗಿಡಗಳಿದ್ದಾವೆ. ಇದು ಯಾವ ಕಲರು ಅಂತ ನನಗೆ ಗೊತ್ತಿಲ್ಲ, ಸುಮ್ಮನೆ ಬೆಳೀತಾ ಇದೆ. ಅದ್ರ ಪಕ್ಕನೇ ಇನ್ನೊಂದು ಮರದ ಥರ ಬೆಳ್ಕೊಂಡು ಹೋಗ್ತಾನೇ ಇದೆ. ಹೂವೂ ಕೂಡ ಅಷ್ಟೇ ಚೆನ್ನಾಗಿ ಬಿಡ್ತಾ ಇದೆ, ಮತ್ತು ಗಿಡನೂ ಕೂಡ ಅಷ್ಟು ಮರದ ಥರ ಬೆಳೀತಾ ಇದ್ದಾವೆ. ಕಿತ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ, ಅಷ್ಟು ಉದ್ದ ಬೆಳೆದ್ಬಿಟ್ಟೈತೆ ನೋಡಿ. ನಾನು ಹೂವು ಕಿತ್ಕೊಳ್ಳೋಕೆ ಹೋದಾಗೆಲ್ಲ ಒಂದೊಂದು ರೆಂಬೆಗಳನ್ನ ಮುರಿದಾಕ್ತೀನಿ. ಹೂವು ಕೂಡ ಅಷ್ಟು ತುಂಬಾ ಚೆನ್ನಾಗಿ ಬರ್ತಾನೆ ಇರ್ತವೆ, ಆದರೆ ಮರದ ಥರ ಬೆಳೆದಿರೋದು ಅಷ್ಟೇನೆಯ ತುಂಬ ಉದ್ದ ಬೆಳೆದ್ಕೊಂಡು ಹೊರಟೋಗ್ಬಿಟ್ಟಿದೆ. ಅದ್ರ ಪಕ್ಕನೇ ಒಂದು ಸ್ವಲ್ಪ ಗಿಡಗಳಿದ್ದಾವೆ, ಅವು ಕೂಡ ಯಾವ್ಯಾವ ಕಲರ್ಸು ಅಂತ ಗೊತ್ತಿಲ್ಲ ನನಗೆ. ಅದು ಎಷ್ಟೊಂದು ಬಂದಿದ್ದಾವೆ ಅಂತ ನೋಡಿ. ಈಗಂತೂ ಮರ ಅಷ್ಟು ಉದ್ದ ಬೆಳ್ಕೊಂಡು ಹೋಗ್ತಾನೆ ಇರೋದ್ರಿಂದ ಹೂವು ಕೂಡ ಅಷ್ಟೇ ಚೆನ್ನಾಗಿ ಬಿಡುತ್ತೆ ನೋಡಿ. ಎಷ್ಟೊಂದು ಹೂವು ಬಿಟ್ಟೈತೆ ಅದು. ಅದರಿಂದ ಅದ್ರ ಪಕ್ಕಕ್ಕೆ ಬಂದರೆ ಅದು ಕೂಡ ಅಷ್ಟು ದೂರನೇ ಹೊರಟೋಗಿದೆ ಮೇಲ್ಗಡೆ. ಈಗ ಮೊಗ್ಗು ಸ್ಟಾರ್ಟ್ ಆಗ್ತಾಯಿದೆ, ಅದು ಕೂಡ ಹೂವು ಬಿಟ್ಟಿಲ್ಲ ಇನ್ನೂ. ಈಗ ಹೂವು ಮೊಗ್ಗು ಬಿಟ್ಟಿದೆ, ಹೂವು ಸ್ಟಾರ್ಟ್ ಆಗಬೇಕು. ಮತ್ತು ಅದ್ರ ಪಕ್ಕ ಇನ್ನೊಂದು ಕಲರ್ ಹಾಕ್ಕೊಂಡಿದ್ದೀನಿ, ಅದು ಇನ್ನೂ ಯಾವ ಕಲರು ಅಂತಲೂ ಗೊತ್ತಿಲ್ಲ. ಇಲ್ಲಿ ಒಂದು ಕಲರ್ ಇದೆ, ಅದು ಯಾವ ಕಲರು ಅಂತಲೂ ಗೊತ್ತಿಲ್ಲ. ಇಲ್ಲೊಂದು ಇದು ಪರ್ಪಲ್ ಕಲರು, ಇದು ಎಷ್ಟು ಚೆನ್ನಾಗಿದೆ ನೋಡಿ. ಇದು ಎಲ್ಲ ಈಗ ಮೊಗ್ಗು ಸ್ಟಾರ್ಟ್ ಆಗಿದೆ. ಯಾವ ಗಿಡ ಹಾಳಾಗಿಲ್ಲ, ನಾನು ಹಾಕಿರುವಂತಹ ಗಿಡಗಳು ಎಲ್ಲವೂ ಕೂಡ ಚೆನ್ನಾಗಿ ಬಂದಿದ್ದಾವೆ. ನಾನೆಲ್ಲ ಹೊಸ್ದಾಗಿ ಹಾಕಿರುವಂತಹ ಗಿಡಗಳಿವು. ಎಲ್ಲ ಲೇಟಾಗಿ ಹಾಕಿರೋದ್ರಿಂದ ಎಲ್ಲ ಲೇಟಾಗೆ ಹೂವು ಬರ್ತಾಯಿದೆ ನನಗೆ. ಈ ಕಲರ್ ಅಂತೂ ನನಗೆ ತುಂಬಾ ಇಷ್ಟ. ಅದು ಗುಪ್ಪಿಯಾಗಿ ಬಿಡುತ್ತೆ, ತುಂಬ ಅಗ್ಲಕೊಳ್ಳೋದಿಲ್ಲ ಇದು. ಅದು ಕೂಡ ಚೆನ್ನಾಗಿ ಬರುತ್ತೆ. ಇಲ್ಲಿ ಒಂದು ಹಾಕ್ಕೊಂಡಿದ್ದೀನಿ, ಅದು ಯಾವ ಕಲರು ಅಂತ ಗೊತ್ತಿಲ್ಲ. ತುಂಬ ಕಲರ್ಸ್ಗಳಿದ್ದಾವೆ, ಆದರೆ ಒಂದೊಂದು ಬಂದಿರೋ ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಇದೊಂದು ಕಲರ್ ಬಂದಿದೆ, ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ಇದು ಅಗ್ಲಕೊಳ್ಳುತ್ತೆ, ಅದು ನಾನು ಮೊದಲು ತೋರಿಸಿದ್ದು ಅದು ಅಗ್ಲೋದಿಲ್ಲ, ಜಾಸ್ತಿ ಗುಪ್ಪಿಯಾಗಿ ಬರುತ್ತೆ ಗುಪ್ಪುಗೆ. ಇದು ಸ್ವಲ್ಪ ಅರಳುತ್ತೆ ಜಾಸ್ತಿ, ಅದು ಅರಳೋದಿಲ್ಲ. ಇವೆರಡು ಕಲರು ಕೂಡ ತುಂಬಾ ಚೆನ್ನಾಗಿದ್ದಾವೆ ನಮಗೆ. ಮತ್ತು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಗಿಡ ಇದೆ, ಅದು ಎಲ್ಲ ಈಗ ಇದು ಅದೇ ಕಲರು ಸೇಮು ನೋಡಿ. ಈ ಕಡೆ ಒಂದೇ ಒಂದು ಅರಳಿದೆ ಇವತ್ತು. ಇದು ತುಂಬಾ ಹೂವು ಬಿಡ್ತಾಯಿತ್ತು, ಇವಾಗೆಲ್ಲ ಹಾರ್ವೆಸ್ಟ್ ಮಾಡ್ಕೊಬಿಟ್ಟಿದ್ದೀನಿ ನಾನು. ಅದರಿಂದ ಒಂದೇ ಒಂದು ಕಾಣಿಸ್ತಾಯಿದೆ. ಆ ಕಡೆ ಸೈಡಲ್ಲೇ ಇನ್ನೊಂದು ಹಾಕ್ಕೊಂಡಿದ್ದೀನಿ ನೋಡಿ. ಇದು ಕೂಡ ಇದ್ರ ಕಲ್ಲರು, ಮೊದಲು ತೋರಿಸಿದ್ನಲ್ಲ ನಾನು ಆರೆಂಜ್ ಕಲರ್ದು, ಆ ಕಲರು. ಇದ್ಯಾವ ಕಲರು ಅಂತ ಗೊತ್ತಿಲ್ಲ, ಇದು ಚೆನ್ನಾಗಿ ಬಂದಿದೆ. ಇದಾದರೂ ಬಿಟ್ಟರೆ ಇದು ಒಂದು ಕಲರ್ ಇದೆ, ಇಲ್ಲೂ ಯಾವ ಕಲರು ಅಂತ ಗೊತ್ತಿಲ್ಲ ನನಗೆ. ಇಲ್ಲಿ ಒಂದು 2 ಕಲರ್ನ ಹಾಕ್ಕೊಂಡಿದ್ದೀನಿ, ಇಲ್ಲಿ ಒಂದು ಕಲರ್ ಹಾಕಿದ್ದೀನಿ, ಅದು ಕೂಡ ಯಾವ ಕಲರು ಅಂತ ಗೊತ್ತಿಲ್ಲ. ಹೂವು ಬಂದಮೇಲೆ ಗೊತ್ತಾಗುತ್ತೆ ಯಾವ್ಯಾವ ಕಲರ್ಸ್ಗಳನ್ನ ನಾನು ಹಾಕ್ಕೊಂಡಿದ್ದೀನಿ ಅಂತ. ಇದು ನಾನು ಸುತ್ತ ಇದ್ರ ಮಧ್ಯದಲ್ಲೆಲ್ಲ ತರಕಾರಿ ಸೊಪ್ಪು ಬೇರೆ ಬೇರೆ ಹೂವಿನ ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಅಂದರೆ ನಾನು ಈ ಸುತ್ತ ಹಾಕ್ಕೊಂಡಿರುವಂತಹ ಗಿಡಗಳಿವು. ಮಧ್ಯದಲ್ಲಿರೋದನ್ನ ನಾನು ಬೇರೆ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಏನೇನೆಲ್ಲ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಈಗ ನಮ್ಮನೆ ಸುತ್ತ ಇದು ಮಧ್ಯದಲ್ಲಿ ಗ್ಯಾಪ್ ಬಿಟ್ಬಿಟ್ಟು ಸುತ್ತ ಹಾಕ್ಕೊಂಡಿರುವಂತಹ ಡೈರೆ ಗಿಡಗಳು. ಹಾಗೆ ಬಂದರೆ ಇಲ್ಲಿ ಇನ್ನೂ ಒಂದು ಸ್ವಲ್ಪ ಆ ಕಡೆ ಸೈಡು ಜಾಗ ಇದೆ, ಅಲ್ಲೂ ಕೂಡ 1-2 ಗಿಡಗಳು ಹಾಕಿದೆ ಇರಲಿ ಅಂತ ಹೇಳ್ಬಿಟ್ಟು. ಅವು ಕೂಡ ಚೆನ್ನಾಗಿ ಈಗ ಬೆಳೀತಾ ಇರುವಂತಹ ಗಿಡಗಳು ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಲ್ಲೊಂದು ಕಲರ್ ಇದೆ, ಅದು ಯಾವ ಕಲರು ಅಂತಲೂ ಗೊತ್ತಿಲ್ಲ. ಇಲ್ಲಿ ಒಂದು ಕಲರ್ ಇದೆ,
ಅದು ಯಾವ ಕಲರು ಅಂತಲೂ ಗೊತ್ತಿಲ್ಲ. ಅದು ಈಗ ಸ್ಟಾರ್ಟ್ ಆಗಿದೆ. ಇಲ್ಲೊಂದು ಕಲರ್ ಇದೆ, ಇಲ್ಲಿ ಯಾವ ಕಲರು ಅಂತ ಅದು ಗೊತ್ತಿಲ್ಲ. ಇಲ್ಲಿ ತುಂಬ ಕಲರ್ಸ್ಗಳು ಹೂವು ಒಂದೊಂದು ಸಲ ಬಿಟ್ಟಾಗ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಈಗ ಬಂದಿರೋದನ್ನ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಇದೆಲ್ಲ ಫುಲ್ಲು ಡೈರೆ ಹೂವಿಂದು. ಹಾಗೆ ನೆಕ್ಸ್ಟ್ ಬಂದರೆ ನಾನು ಸ್ವಲ್ಪ ಇದ್ರ ಸೊಪ್ಪು ಗಿಡನ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಮ್ಮ ಸೈಡೆಲ್ಲ ಕೀರೆ ಸೊಪ್ಪು ಅಂತ ಹೇಳ್ತಾರೆ, ಒಬ್ಬೊಬ್ಬರು ಹಾರ್ವೆ ಸೊಪ್ಪು ಅಂತ ಹೇಳ್ತಾರೆ. ಇದನ್ನು ಸೀಡ್ಸ್ನ ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಇದನ್ನು ಸ್ವಲ್ಪ ಇವಾಗ ಹಾರ್ವೆಸ್ಟ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ದಿನ ಒಣಗಿಸ್ಬಿಟ್ಟು ಮತ್ತು ಅದೇ ಸೀಡ್ಸ್ನ ಚೆಲ್ಲೋದ್ರಿಂದ ಸೊಪ್ಪು ಚೆನ್ನಾಗಿ ಬರ್ತದೆ ಅಂತ ಹೇಳ್ಬಿಟ್ಟು ಇದನ್ನು ಬಲಿಯೋದಕ್ಕೆ ಹಾಗೆ ಬಿಟ್ಬಿಟ್ಟಿದ್ದೆ. ಕುಯ್ಕೊಂಡೇ ಇರಲಿಲ್ಲ ನಾನು ಸೊಪ್ಪು ಒಂದಿನನೂ. ಇವಾಗ ಅದನ್ನೆಲ್ಲ ಕಟ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಒಣಗಿದ್ಮೇಲೆ ಆಮೇಲೆ ಸೀಡ್ಸ್ನ ರೆಡಿ ಮಾಡಿಕೊಂಡು ನಾನು ಚೆಲ್ಕೊಳ್ತೀನಿ. ಇಷ್ಟು ಸಿಕ್ಕಿದೆ ಇವಾಗ. ಇದರಲ್ಲೆಲ್ಲ ಫುಲ್ಲು ಸತ್ತೆ. ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಇಲ್ಲೊಂದು ಗಿಡ ಇದೆ, ಇದನ್ನು ಬಲಿಬೇಕು. ಅದು ಬಲ್ತ ಮೇಲೆ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ಅದನ್ನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಎಲ್ಲ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಆ ಸೊಪ್ಪನ್ನು ಚೆಲ್ಲೋ ವಿಧಾನದಲ್ಲಿ ನಾನು ನೆಕ್ಸ್ಟ್ ವೀಡಿಯೋನ ಮಾಡ್ತೀನಿ ಸ್ನೇಹಿತರೆ. ಇವತ್ತಿನ ವೀಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಯಾರೆಲ್ಲ ವೀಡಿಯೋ ನೋಡ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ. ನಾನು ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.